ಸ್ಪೋರ್ಟ್ಸ್ ಒಳಗಡೆ ಫೈನಲಿ ಮಲಗ್ತಾ ಇದ್ದೀನಿ. ಹೇಗೆ ಅನ್ಸುತ್ತೆ ಅಂತ ನಿಮಗೆ ಹೇಳ್ತೀನಿ. ತುಂಬ ಕಂಫರ್ಟೇಬಲ್ ಆಗಿದೆ. ಅದ್ರ ಜೊತೆ ಲೈಟ್ಸ್ ಒಂದು AC ಇದೆ. AC ಕೂಡ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಲೈಟ್ ಚೇಂಜ್ ಮಾಡ್ತೀನಿ. ಗ್ರೀನ್ ಹಾಕಿದ್ದೀನಿ. ನೋಡ್ಬೋದು ಮಲಗ್ತಾ ಇದ್ದೀನಿ. ಬ್ಲ್ಯಾಂಕೆಟ್ ಇದೆ. ಬ್ಲ್ಯಾಂಕೆಟ್ ತುಂಬ ಚೆನ್ನಾಗಿದೆ. ಹಾಗೆ ಪ್ರೇಯರ್ ಏನಾದ್ರು ಅಂತಂದರೆ ಇದು ಕೊಟ್ಟಿದ್ದಾರೆ. ಇದನ್ನು ಇದು ಮಾಡ್ಬೋದು. ಕಾರ್ಡ್ ಇಡ್ಬೋದು. ನಮ್ದು ಕಾರ್ಡ್ ಇಟ್ಟಿದ್ದೀನಿ. ಹಾಗೆ ಇದು ಓಪನ್ ಮಾಡ್ಬೇಕಲ್ಲ, ವಾಪಸ್ ಎಕ್ಸಿಟ್ ಆಗ್ಬೇಕಂದ್ರೆ ಹೇಗೆ ಓಪನ್ ಮಾಡೋಕ್ಕಂತ ಹೇಳಿ ಇಲ್ಲೊಂದು ಬಟನ್ ಇದೆ. ಇದನ್ನು ಜಸ್ಟ್ ಕ್ಲಿಕ್ ಮಾಡಿಬಿಟ್ರೆ ಸೌಂಡ್ ಬಂತು, ಓಪನ್ ಆಯಿತು. ನೋಡ್ಬೋದು, ಓಪನ್ ಆಯ್ತು. ಇಷ್ಟೇ. ಹಾಕ್ಬಿಟ್ರೆ ಆಯ್ತು, ಮುಗಿತು. ಏನಿಲ್ಲ, ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ಲೈಟ್ ಕೂಡ ಹಾಕಿದ್ರೆ ಏನೋ ಒಂದು ಅಷ್ಟು ಫೀಲಿಂಗ್ ವೈಬ್, ಲಕ್ಸುರಿಯಸ್ ಲುಕ್ ಬರುತ್ತೆ ಇಲ್ಲಿ. ಬಟ್ ಕಂಫರ್ಟೇಬಲ್ ಆಗಿದೆ ಮಲ್ಕೋದಕ್ಕೆಲ್ಲ. ಇದರ ಒಂದು ಪ್ರೀಮಿಯಂ ಲಕ್ಸುರಿ ಲುಕ್ ಇದೆ. ಜಪಾನಲ್ಲಿ ಸ್ಪೋರ್ಟ್ಸ್ ಇದೆಯಲ್ಲ, ಅದೇ ರೀತಿ ಇಲ್ಲಿ ಕೂಡ ಇದೆ. ಬೆಂಗಳೂರಲ್ಲಿ ಜಸ್ಟ್ 299ಗೆ 3 ಅವರ್ಸು ಸಿಗ್ತಾ ಇದೆ. ಹಾಗೆ ಬೇರೆ ಬೇರೆ ಇದು ಇದೆ, ಅದನ್ನು ಕೂಡ ಚೆಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಅವೈಲಬಿಲಿಟಿ ಇದೆಯೋ ಇಲ್ಲವೋ ಅಂತೇಳಿ ಚೆಕ್ ಮಾಡಿ ಕೂಡ ನೀವು ಇಲ್ಲಿ ಬರ್ಬೋದು. ಬಂದು ಅವ್ರು ಕಾಲ್ ಮಾಡಿ ಕೇಳಿ, ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿ ಬಂದು ಉಳ್ಕೋಬೋದು. ನೀವು ಮಲ್ಕೊತಾ ಇದ್ದೀನಿ. ನೋಡ್ಬೋದು, ಬ್ಲ್ಯಾಂಕೆಟು ಕೊಟ್ಟಿದ್ದಾರೆ ಮಲ್ಗೋದಕ್ಕೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕಂಫರ್ಟೇಬಲ್ ಆಗಿದೆ. ತುಂಬಾ ಸ್ವಲ್ಪ ದೊಡ್ಡದಾಗಿದೆ. ನೋಡಿ, ತುಂಬ ಸಖತ್ತಾಗಿದೆ. ಕಂಫರ್ಟೇಬಲ್ ಆಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸ್ಪೋರ್ಟ್ಸು ಮುಂಬೈಯಲ್ಲಿ ಮಾತ್ರ ಇಲ್ಲ, ಬೆಂಗಳೂರಲ್ಲಿ ಕೂಡ ಇದೆ. ಮುಂಬೈನಲ್ಲಿ ಒಂದಿದೆ IRTCದವ್ರದ್ದು. ಅದು ಅಲ್ಲಿ ಟಿಕೆಟ್ ಇದ್ದರೆ ಮಾತ್ರ ಅಲ್ಲಿ ಸ್ಪೋರ್ಟ್ಸ್ ಉಳಿಯೋದಕ್ಕೆ ಜಾಗ ಕೊಡ್ತಾರೆ. ಆದರೆ ಇಲ್ಲಿ ಜಸ್ಟ್ ದುಡ್ಡು ಕೊಟ್ಬಿಟ್ರೆ ಇಲ್ಲಿ ಬಂದು ಉಳ್ಕೋಬೋದು ನಾವು. 3 ಅವರ್ಸ್, 6 ಅವರ್ಸ್, 24 ಅವರ್ಸ್ ಅದು ಕೂಡ ಇದೆ. ಅದರಲ್ಲಿ ಅದು ತೊಗೊಂಡಾದ್ರೂ ಉಳ್ಕೋಬೋದು. ಮಿರರ್ ಲೈಟ್ಸು ಚೇಂಜ್ ಮಾಡ್ಬೋದು. ಮಿರರ್ ಲೈಟ್ಸ್ ಇಲ್ಲಿದೆ, ನೋಡ್ಬೋದು ನೀವು. ಮಿರರ್ ಲೈಟ್ಸ್ ಇದೆ ಅಲ್ಲ, ಚೇಂಜ್ ಕೂಡ ಮಾಡ್ಬೋದು. ಇದೆಲ್ಲ ಆಗಲಿ ಎಲ್ಲೋ, ಬ್ಲೂ, ಪಿಂಕ್, ಗ್ರೀನ್, ವೈಟು, ಹೌದಲ್ಲ. ನೋಡಿ, ತುಂಬ ಚೆನ್ನಾಗಿದೆ. ಬ್ಲೂ ಇಡೋಣ. ಬ್ಲೂ, ಪಿಂಕ್ ಹೇಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಮತ್ತು ಹೀಟಿಂಗ್ ಲೈಟ್ಸ್ ಮಾಡ್ಬೋದು. ಜಾಸ್ತಿ ಕೂಡ ಮಾಡ್ಬೋದು, ಕಡಿಮೆ ಕೂಡ ಮಾಡ್ಬೋದು. ನೋಡಿ, ಹೀಗೆ ಜಸ್ಟ್ ಟಚ್ ಮಾಡಿ ಹಿಂಗೆ ಮಾಡಿಬಿಟ್ರೆ ಕರೆಕ್ಟ್ ಆಗಿರ್ತದೆ. ಹಾಗೆ ಇದು ಒಳಗಡೆ ಬಂದಿರ್ತೀವಲ್ಲ, ಹೊರಗಡೆ ಹೋಗೋದಕ್ಕೆ ಇದು ಅನ್ಲಾಕ್ ಮಾಡ್ಬೋದು. ಹಾಗೆ ಇದರಲ್ಲಿ ಸಿಗರೆಟ್ಸ್ ಆಗಿದೆ, ನೋ ಸ್ಮೋಕಿಂಗ್ ಅಂತ ಹಾಕಿದ್ದಾರೆ. ಅದೇ ಹಾಗೆ ಮತ್ತೆ ಇಲ್ಲಿ ಸೈಲೆಂಟ್ ಆಗಿರ್ಬೇಕು, ಕೀಪ್ ಕ್ವೈಟ್ ಹಾಕಿದ್ದಾರೆ. ಆಮೇಲೆ ಇದು ಮೇಲಿಂದ ಇಟ್ಟು ನೋಡ್ಬೋದು, ಮೇಲ್ಗಡೆ ಲೈಟ್ ಚೇಂಜ್ ಆಗುತ್ತೆ. ನೋಡಿ, ಎಲ್ಲೋ ಬೇಕಾಯ್ತಾ ಎಲ್ಲೋ ಹಾಕ್ಬೋದು, ಬ್ಲೂ ಬೇಕಾಯ್ತಾ ಬ್ಲೂ ಹಾಕೋಬಹುದು. ಹೀಗೆ ತುಂಬ ಚೆನ್ನಾಗಿದೆ. ಹೋಗ್ತಾರ ಇಲ್ಲಿ ಲೈಟ್ ಚೇಂಜ್ ಮಾಡ್ಕೋಬೋದು ನಾವು. ಪಿಂಕ್ ಹಾಕಿದ್ದೀನಿ, ಪಿಂಕ್ ಹಾಕ್ಬೋದು. ಗ್ರೀನು ನೋಡಿದ್ರಲ್ಲ, ವೈಟು, ಎಲ್ಲೋ, ಗ್ರೀನ್ ಹಾಕಿರ್ತೀನಿ. ಗ್ರೀನ್ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ.
ಪೂರ್ತಿಯಾಗಿ ತೋರಿಸಿದ್ದೀನಿ ನಿಮಗೆ. ಇವಾಗ ಎಕ್ಸಿಟ್ ಆಗೋಣ. ಇದನ್ನು ಕ್ಲಿಕ್ ಬಟನ್ ಒತ್ತಿದ್ರೆ ವಾಪಸ್ ಅನ್ಲಾಕ್ ಆಗುತ್ತೆ. ನೋಡ್ಬೋದು ಇಲ್ಲಿ ಸೌಂಡ್ ಬಂತಲ್ಲ, ಹೊರಗಡೆ ಹೋಗ್ಬೋದು. ಇವಾಗ ಸೊ ಹೊರಗೆ ಬಂದ ಪೋರ್ಟ್ಸ್ ಒಳಗಡೆ ಬಂದಿದೆ. ಮೇಲೆ ನೋಡ್ಬೋದು ನೀವು. ಮೇಲುಗಡೆ ಒಂದು ಪೋರ್ಟ್ಸ್ ಇದೆ, ಕೆಳಗಡೆ ಒಂದು ಪೋರ್ಟ್ಸ್ ಇದೆ ನೋಡಿ ಇಲ್ಲಿ. ಸೊ ಪೋರ್ಟ್ಸ್ ಒಳಗಡೆ ಈ ಥರ ಇರುತ್ತೆ. ಈ ಥರ ಇಲ್ಲಿ ಕಾರ್ಡ್ ಇದೆ, ಕಾರ್ಡ್ ಕೊಟ್ಟಿದ್ದಾರೆ. ಕಾರ್ಡ್ನ ಇಲ್ಲಿ ತೊಗೊಂಡು ಇಲ್ಲಿ ಹಚ್ಚಬೇಕು. ಇದು ಸೌಂಡ್ ಬರುತ್ತೆ ಇಲ್ಲಿ. ಸೌಂಡ್ ಬಂತು. ಓಪನ್ ಮಾಡ್ತಿದ್ದೀನಿ ಪೋರ್ಟ್ಸನ್ನ. ಸೊ ಫೈನಲಿ ಹೋಗ್ತಾ ಇದ್ದೀನಿ. ಅದು ಹೇಗಿದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ವರ್ಕ್ ಪ್ಲೇಸ್ ಇದೆ, ನೋಡ್ಬೋದು ನೀವು. ವರ್ಕ್ ಪ್ಲೇಸ್ ಕಡೆ ಹೋಗ್ತಾ ಇದ್ದೀನಿ. ನಿಮ್ದೇನಾದರೂ ಲ್ಯಾಪ್ಟಾಪ್ ಕಂಪ್ನಿದು ವರ್ಕ್ ಇದ್ದರೆ ಲ್ಯಾಪ್ಟಾಪಲ್ಲಿ ವರ್ಕ್ ಕೂಡ ಮಾಡ್ಬೋದು. ಸೊ ಈಗ ನೋಡ್ಬೋದು ನೀವು. ಡಬಲ್ ಪೋರ್ಟ್ಸ್ ಕೂಡ ತೋರಿಸ್ತೀನಿ ನಿಮಗೆ. ಡಬಲ್ ಪೋರ್ಟ್ಸ್ ಕೂಡ ಇದೆ, ಅಂದ್ರೆ ಡಬಲ್ ಬೆಡ್. ಫ್ಯಾಮಿಲಿ ಬಂದಿರ್ತಿರಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ ಇವಾಗ ಡಬಲ್ ಬೆಡ್ ಇದೆ. ಡಬಲ್ ಪೋರ್ಟ್ಸ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನಿಮ್ದು ಲಗೇಜ್ ಸ್ಟೋರೇಜ್ ಕಾರ್ಡ್ ಕೊಟ್ಬಿಟ್ರೆ ಲಗೇಜ್ ಸ್ಟೋರೇಜ್ ಬರ್ತಾರೆ. ಇಲ್ಲಿ ನಿಮಗೆ ಡಬಲ್ ಪೋರ್ಟ್ಸ್ ಹೀಗಿದೆ. ಅದು ಸೇಮ್ ಸಿಂಗಲ್ ಬೆಡ್ ತರಾನೇ ಇದೆ, ಬಟ್ ಅದನ್ನ ಸರಿ ತೋರಿಸ್ತೀನಿ. ಯಾವುದು ಗುಣ ಇದೆ ಒಂದು ಅದು ಓಪನ್ ಆಗಿದೆ. ಇಲ್ಲಿ ತುಂಬಾನೇ ಎಸಿದೆ. ಡಬಲ್ ಪೋರ್ಟ್ಸ್ ಸಿಗುತ್ತೆ ನಿಮ್ಗೆ. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಬಂದಿದ್ರೆ ನಿಮ್ಗೆ ಡಬಲ್ ಪೋರ್ಟ್ಸ್ ಕೂಡ ಕೊಡ್ತಾರೆ. ಅದು 1499ಗೆ 24 hours ಸಿಗುತ್ತೆ 2 ಪರ್ಸನ್ಗೆ.